ಸಾಲ ವಸೂಲಾತಿಗಾಗಿ ಸಕ್ಕರೆ ಕಾರ್ಖಾನೆಗೆ ಲಗ್ಗೆ ಇಟ್ಟ ಡಿಸಿಸಿ ಬ್ಯಾಂಕ್ನ ಅಧಿಕಾರಿಗಳು. ಕಿರುಕುಳ ನೀಡಿದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಕಾರ್ಖಾನೆ ಅಧ್ಯಕ್ಷ ಡಿಕೆ ಸಿದ್ದರಾಮ್ ಎಚ್ಚರಿಕೆ. ಬೀದರ್ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಯವರು ಡಿಸಿಸಿ ಬ್ಯಾಂಕ್ನಿಂದ ಪಡೆದಿರುವ ಸಾಲ ವಸೂಲಾತಿಗಾಗಿ ಬೀದರ್ನ ಡಿಸಿಸಿ ಬ್ಯಾಂಕ್ನ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ದಿಢೀರ್ನೆ ನಾರಂಜ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಲಗ್ಗೆ ಇಟ್ಟು ಬ್ಯಾಂಕ್ನಿಂದ ಪಡೆದಿರುವ ಸಾಲ ಪಾವತಿಸುವಂತೆ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯ ಮೇಲೆ ಒತ್ತಡ ಹಾಕಿದ ಪ್ರಸಂಗ ಇಂದು ಶನಿವಾರ ಸಂಜೆ 5 ಗಂಟೆ ಸುಮಾರಿಗೆ ಜರುಗಿತು. ಬೀದರ್ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಗೆ ಬೀದರ್ ಡಿಸಿಸಿ ಬ್ಯಾಂಕ್ನ ಹಿರಿಯ ಅಧಿಕಾರಿಗಳು ಹಾಗೂ 10 ಜನ ಸಿಬ್ಬಂದಿಗಳು ದಿಢೀರ್ನೆ ಸಕ್ಕರೆ ಕಾರ್ಖಾನೆಗೆ ಲಗ್ಗೆ ಇಟ್ಟು ಬ್ಯಾಂಕ್ನಿಂದ ಪಡೆದಿರುವ ಸಾಲ ಪಾವತಿಸುವಂತೆ ಒತ್ತಾಯಿಸಿದರು. ಈ ವೇಳೆ ಸ್ಥಳದಲ್ಲಿದ್ದ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಡಿಕೆ ಸಿದ್ದರಾಮ್ ಹಾಗೂ ಕಾರ್ಖಾನೆಯ ಆಡಳಿತ ಮಂಡಳಿಯವರು ಹಾಗೂ ಬ್ಯಾಂಕ್ನ ಅಧಿಕಾರಿಗಳ ನಡುವೆ ಕೆಲ ಕಾಲ ವಾಗ್ವಾದ ಜರುಗಿತು. ಈ ಸಂದರ್ಭದಲ್ಲಿ ಮಾತನಾಡಿದ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಡಿಕೆ ಸಿದ್ದರಾಮ್ ಮಾತನಾಡಿ, ಬೀದರ್ ಹಾಗೂ ಔರಾದ್ ತಾಲೂಕಿನ ಸುತ್ತಲಿನ ರೈತರಿಗೆ ಆಸರೆಯಾಗಿರುವ ಮತ್ತು ಗುರುಪಾದಪ್ಪ ನಾಗಮರಪಳ್ಳಿಯವರ ಪರಿಶ್ರಮದ ಫಲವಾಗಿರುವ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆ ಈ ಹಿಂದೆ ಬೀದರ್ ಡಿಸಿಸಿ ಬ್ಯಾಂಕ್ನಲ್ಲಿ ಸಾಲ ಪಡೆದಿತ್ತು. ಆ ಹಣವನ್ನು ಕಾರ್ಖಾನೆ ಅಭಿವೃದ್ಧಿಗೆ ಹಾಗೂ ರೈತರ ಕಬ್ಬಿನ ಹಣ ಪಾವತಿಗಾಗಿ ಬಳಸಿಕೊಳ್ಳಲಾಗಿದೆ. ಬ್ಯಾಂಕಿನ ಸಿಬ್ಬಂದಿಗಳೆಲ್ಲರೂ ಸೇರಿ ಈ ರೀತಿ ಕಾರ್ಖಾನೆಗೆ ಆಗಮಿಸುವುದು ಸರಿಯಲ್ಲ. ನೀವು ಅಧಿಕೃತವಾಗಿ ದಾಖಲಾತಿಗಳೊಂದಿಗೆ ಬಂದರೆ ಗೋದಾಮಿನ ಕೀ ಅಷ್ಟೇ ಅಲ್ಲ, ಇಡೀ ಕಾರ್ಖಾನೆಯ ಕೀ ನೀಡುತ್ತೇನೆ. ನಮ್ಮ ಕಾರ್ಖಾನೆಯ ಸಾಲದ ವಿಚಾರ ಈಗಾಗಲೇ ಕೋರ್ಟ್ನಲ್ಲಿದೆ. ನೀವು ಇಲ್ಲಿ ಬಂದು ಈ ರೀತಿ ಕೇಳುತ್ತಿರುವುದು ನ್ಯಾಯಾಂಗ ನಿಂದನೆಯಾಗುತ್ತದೆ. ನೀವು ಈ ರೀತಿ ಅನಗತ್ಯ ಕಿರುಕುಳ ನೀಡಿದರೆ ನಿಮ್ಮೆಲ್ಲರ ಹೆಸರಿನಲ್ಲಿ ಚೀಟಿ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಅಧ್ಯಕ್ಷ ಡಿಕೆ ಸಿದ್ದರಾಮ್ ಇದೇ ವೇಳೆ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷ ಉಮಾಕಾಂತ್ ನಾಗಮರಪಳ್ಳಿ ಸೇರಿದಂತೆ ಪ್ರಮುಖರು ಗಣ್ಯರು ಉಪಸ್ಥಿತರಿದ್ದರು. ಈ ಡೊಂಬರಾಟಗಳಿಗೆ ಕಿಮ್ಮತ್ ಕೊಡಬೇಡ್ರಿ. ನಾವು ಉಮಾಕಾಂತ್ ನಾಗಮರಪಳ್ಳಿಯವರು ಮತ್ತು ನಮ್ಮ ಸಂಪೂರ್ಣ ಬೋರ್ಡ್ ನಿಮ್ಗೆ ಸರಿಯಾದ, ನಿಮ್ ಖಬರ್ ಗಟ್ಟಿ ನಿಮ್ ಪೇಮೆಂಟ್ ಕೊಡೋದು ಗಟ್ಟಿ. ನಾವು ಯಾವ ವರ್ಷನೂ ಪೆಂಡಿಂಗ್ ಇಟ್ಟಿಲ್ಲ. ಇದನ್ನ 5ನೇ ವರ್ಷದ ₹1 ಪೆಂಡಿಂಗ್ ಇಟ್ಟಿಲ್ಲ. ಯಾರು ರೈತರು ಪೆಂಡಿಂಗ್ ಇಟ್ಟಿಲ್ಲ, ಯಾರು ಸಪ್ಲೈಯರ್ ಪೆಂಡಿಂಗ್ ಇಟ್ಟಿಲ್ಲ. ಸ್ಟಾಫ್ದವ್ರಿಗೆ ವರ್ಷಕ್ಕೆ 10% ಇನ್ಕ್ರಿಮೆಂಟ್ ಕೊಟ್ಟಿದ್ದೇವೆ. ಇಂಥ ಕಷ್ಟದಾಗನು ಒಳ್ಳೆ ರೀತಿಯಿಂದ ಏನದ ನಾವು ಸಂಸ್ಥೆ ನಡೆಸ್ಲತ್ತಿದೆವು. ಈ ಡೊಂಬರಾಟಗಳು ಎಲ್ಲ ನೀವು ತಲೆ ತಗೊಂಡು ಮತ್ತೆ ನಿಮ್ ಕಬ್ಬು ಡೈವರ್ಟ್ ಮಾಡಬೇಡ್ರಿ. ಆ ಕಬ್ಬು ಡೈವರ್ಟ್ ಆಗಿ ಏನಾದ್ರೂ ನಮ್ ಶುಗರ್ ಫ್ಯಾಕ್ಟರಿ ಲಾಸ್ ಇತ್ತು, ನಾ ಡಿಸಿಸಿ ಬ್ಯಾಂಕ್ ಮ್ಯಾಗ ಕ್ಲೇಮ್ ಹಾಕಿದ್ರೆ ಅಷ್ಟೇ ಘಟ್ಟಂಬ ಮಾತು ಹೇಳ್ತೀನಿ. ಮತ್ತೆ ತೋಲ್ ಟಾರ್ಚರ್ ಮಾಡಿದ್ರಿ ಅಂದ್ರೆ ನಿಮ್ ಎಲ್ಲರ ಹೆಸರು ಮೇಲೆ ಚಿಟ್ಟಿ ಬರೋದು, ಸೀದಾ ಸಿಬಿಐ ಬರೋದು, ಆತ್ಮಹತ್ಯೆ ಮಾಡ್ಕೊತೀನಿ. ಇವತ್ತು ಅಧ್ಯಕ್ಷ ಈ ಮಾತು ಹೇಳ್ಬಾರ್ದು, ಬಟ್ ಹೇಳತ್ತೀನಿ ನಾವು. ಅಲ್ಲ ಹೇಳಿರಿ, ವರ್ಷಕ್ಕೆ 20 ಕೋಟಿ ಕಳ್ತೀನಿ ಅಂತ ಬರ್ಕೊಟ್ಟೇನ್ರಿ, ರೋಡ್ ಮ್ಯಾಪ್ ಕೊಟ್ಟೇನಿ. ಅವ್ರಿಗೆ ವಸೂಲು ಮಾಡಿದ್ರು 40 ಕರೋಡ್ ವಸೂಲು ಐತಿದ್ರಿ 2 ವರ್ಷ. ಅವ್ರು ಎಕಡೆ ಹಾಕ್ತಾರಿಲ್ರಿ, ಈ ಲೆಟರ್ ಒಂದು ಉತ್ತರ ಕೊಟ್ಟಿಲ್ರಿ. ಸುಮ್ಮನೆ ಇವತ್ತಿನ ಈ ಸೀಟ್ ಕ್ರಿಯೇಟ್ ಮಾಡೋದು. ಸಾಹೇಬ್ರೆ, ಸರ್ ನಿಮಗ್ ಬಂದಿದ್ದು ನಿಮ್ದಿನ ನಂಗೆ ಪತ್ರ ಬಂದಿದ್ದು 7 ಸರ್, ನಿಮ್ದಿನ ಪತ್ರ ಬಂದಿದ್ದು ನಂಗೆ 7, ನಂದಿನ ಪತ್ರ ಹೋಗಿದ್ದು 13. ನಾ ಡೇಟ್ ಸಮಯ ಬರ್ತೀನಿ ಸರ್, ಸುಳ್ಳು ಹೇಳ್ಬಾರ್ದು ನಿಮಗೆ. ಯಾಕಂದ್ರೆ ನೀವು ನಾವು 19 ಸುಮ್ಮನೆ ನೋಡ್ರಿ, ಸುಮ್ಮನೆ ಇನ್ನೊಬ್ಬರು ಕಟಬಟ್ ಮಾಡಿದ್ರು ನಿಮ್ ಕಡೆ 4 ಬಟ್ ಕಾಣಂತವ. ಹುಷಾರ್ ಜಾಗ್ರತೆಯಿಂದಿರ್ರಿ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಹೆಸರು ಕೆಡಿಸ್ಬೇಡ್ರಿ. ಇವತ್ತು ನಮ್ಮ ಜಿಲ್ಲಾ ಒಳ್ಳೆ ಸುಸೂತ್ರವಾಗಿ ನಡೆದದ, ಒಳ್ಳೆ ಹೆಸರು ಅದ. ಇವತ್ತು ಇಂಥ ಟೈಮಿನಾಗ ಏನದ ಅಂತಂದ್ರೆ ಈ ರೀತಿ ಮಾಡೋದ್ರಿ ನಿಮ್ ವಸೂಲಿಗಳು ಆಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೋರಿ. ಅದು ಪದ್ಧತಿ ಅದ, ಅದು ಪದ್ಧತಿ ಅದ, ಪದ್ಧತಿ ಅದ. ಅದಕ್ಕೆ ಬೇರೆ ಶುಗರ್ ಫ್ಯಾಕ್ಟ್ರಿ ಸಾಲ ಅದ, ನಡ್ ಹೋಗಾರ ಮತ್ತೆ ಅಟ್ಟೆತ್ತವ್ರು ಬಿಟ್ಕೊಡ್ರಿ. 500 ಕೋಟಿ ಒಂದ್ ಕಡೆ ಅದ, 700 ಕೋಟಿ ಒಂದ್ ಕಡೆ ಅದ, ಮತ್ತೆ ನಡ್ ಹೋಗಾರ ನೋಡ್ರಿ. ನಾ ಬಿ ಬರ್ತಾನೆ ನಿಮ್ ಸರಿ, ನೀವೆಲ್ಲ ಎಂಪ್ಲಾಯ್ಗಳು ಬರೋಕಿಲ್ಲ. ಮಾಡ್ಬೇಡ್ರಿ ಸಾಹೇಬ್ರೆ. ನಾ ನಿಮಗೆ ರೋಡ್ ಮ್ಯಾಪ್ ಕೊಟ್ಟಿದ್ದೆ ತೋಡ್ರಿ, 40 ಕೋಟಿ ಹೇಳ್ತಾನೆ ಬರ್ತೀವ ಸರ್. ಒಂದ್ ನಿಮಿಷ ಸರ್, ಗೌಡ್ರ ಒಂದ್ ನಿಮಿಷ. ನಾನು ಲಾಸ್ಟ್ ಸೀರಿಯಸ್ ಆಗಿ ಹೇಳ್ತೀನಿ ಸರ್. ಭಾರತದಾಗ ಇಷ್ಟು ಸ್ಟ್ರಾಂಗ್ ಲೆಟರ್ ಕೊಟ್ಟನ ಸಾಹೇಬ್ರೆ. 15 ದಿವಸ ಮೊದಲು ಹೇಳ್ರಿ, ನಾ ಸಕ್ರಿ ರಿಲೀಸ್ ಆರ್ಡರ್ ತಂದು ರೊಕ್ಕ ಮಾರಿ ನಿಮ್ಗೆ ಕಟ್ಟಬೇಕಾಯ್ತು. ಒಂದೇ ದಿನಕ್ಕೆ 20 ಕೋಟಿ ಕಟ್ಟಂದ್ರು ಬಿ ನಮ್ಮ ರೊಕ್ಕ ಇರಲ್ಲ ಅಂತ ಹೇಳಿ DR ಮೇಡಮ್ ಎದುರು ಚೇಂಬರ್ದಾಗ ಹೋಗಿ ಕುಂತು 1 ಗಂಟೆ ಬಯಸ್ ಮಾಡಿ ಲೆಟರ್ ಕೊಟ್ಟು ಬಂದೀನಿ ಸರ್. ನಮ್ಮ